ಹೆಸರು PRO ಆಗಿದ್ದೇನೆ. ಬಳ್ಳಾರಿ ಡಯಾಸಿಸ್ ಕ್ಯಾಥಲಿಕ್ ಅಸೋಸಿಯೇಷನ್ PRO ಆಗಿದ್ದೇನೆ. ಬಂದಿರೋ ಉದ್ದೇಶ ಏನು ಸರ್? ನಾವು ನಮ್ಮ ಸೆಮೆಟ್ರಿ ವಿಷಯದಲ್ಲಿ ಬಂದಿದ್ದೀವಿ. ಕ್ರಿಶ್ಚಿಯನ್ ಬರಲ್ಗ್ರೌಂಡ್ ವಿಷಯದಲ್ಲಿ 956/1 ಕ್ರೈಸ್ತ ಸಮಾಜದ ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು 2012ರಲ್ಲಿ ನಮಗೆ ಅದನ್ನ ಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ. ನಮ್ಮ ಬಳ್ಳಾರಿ DC ಸಾಹೇಬರು ಆಗಿದ್ದಾಗ ವಿಶ್ವಾಸ ಅವರು ನಮಗೆ ಬಂದು ಸರ್ವೆ ಮಾಡಿಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಬಿಟ್ಟು ಎಲ್ಲ ಟೋಟಲ್ ಡಿಪಾರ್ಟ್ಮೆಂಟ್ VI RI ತಹಸೀಲ್ದಾರ್ AC ಸಾಹೇಬರು ಆಮೇಲೆ ಜಿಲ್ಲಾಧಿಕಾರಿಗಳು ಸಾಹೇಬರು ಎಲ್ಲರೂ ಬಂದು ಎಲ್ಲರ ಸಮಕ್ಷ ಸರ್ವೆ ಮಾಡಿಬಿಟ್ಟು ನಮಗೆ 1.53 ಎಕರೆ ನಮಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಯಾವುದಕ್ಕೆ? ಕ್ರಿಶ್ಚಿಯನ್ ಬರಲ್ಗ್ರೌಂಡಿಗೆ. 2011 ಬಂದ್ಬಿಟ್ಟು ನಮ್ಮ ಫಾದರ್ ಚಾರ್ಲ್ಸ್ ಡಿಸೋಜಾ ಅಂತಿದ್ರು, ಅವರು ಒಂದು ಮನವಿ ಕೊಟ್ಟಿದ್ರು. ಕ್ರೈಸ್ತ ಸಮಾಜದ ಜನಾಂಗ ಬಹಳವಾಗಿದ್ದಾರೆ, ನಮಗಿರೋ 2 ಎಕರೆಯಲ್ಲಿ ಸಾಲಲ್ಲ, ನಮಗೆ ಇನ್ನೂ ಒಂದು 2 ಎಕರೆ ಕೊಡ್ರಿ ಅಂತೇಳಿ ಕೇಳಿದ್ರು. ಅವಾಗ ನಮ್ಮ ಸಮಾಧಿಗೆ ಅಂಟ್ಕೊಂಡು ಹಿಂದ್ಗಡೆ 956/1 ಅದು ಬಂದ್ಬಿಟ್ಟು ಅದಕ್ಕೆ ಅಟ್ಯಾಚ್ ಇತ್ತು. ಅದರಲ್ಲಿ ಸಾಹೇಬ್ರು ನಮಗೆ DC ಸಾಹೇಬ್ರು ನಮಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಅಂದಿನಿಂದ ನಾವೇನ್ ಮಾಡಿದೀವಿ, ಅದನ್ನ ಕಾಂಪೌಂಡ್ ವಾಲ್ ಎಲ್ಲ ಕಟ್ಬಿಟ್ಟು ನಾವು ಅದನ್ನ ನಮ್ಮ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅದನ್ನ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ದಿನ ಏನ್ ಮಾಡಿದ್ರು, ಸ್ವಲ್ಪ ಜನ ಅಲ್ಲಿರೋಂಥ ಲ್ಯಾಂಡ್ ಮಾಫಿಯಾಸ್ ಎನ್ಕ್ರೋಚ್ ಮಾಡ್ಕೊಂತ ಬಂದರು. ಸ್ವಲ್ಪ ಎನ್ಕ್ರೋಚ್ ಮಾಡ್ದಂಗೆಲ್ಲ ನಾವು ಸಾಹೇಬ್ರಿಗೆ ಬಂದು DC ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ. 2014 ಮತ್ತೆ 15, 17 ಮತ್ತೆ 19, 22, 21, 22 ಆಮೇಲೆ 25ರಲ್ಲಿ ಕೂಡ ನಾವು ಮನವಿ ಕೊಡ್ತಾನೆ ಇದ್ದೀವಿ. ಮಾನ್ಯ ನಕುಲ್ ಸಾಹೇಬ್ರು ಇದ್ದಾಗ 19ರಲ್ಲಿ ಅವ್ರು ಬಂದ್ಬಿಟ್ಟು ಅಲ್ಲಿರೋಂಥ 3 ಮನೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಜಾಗವನ್ನು ಯಾರು ಮುಟ್ಟಬಾರ್ದು, ಈ ಖಾಲಿ ಸ್ಥಳವನ್ನು ಅಂತ ಹೇಳ್ಬಿಟ್ಟು ಅವತ್ತೇ ಅವರು ಆದೇಶ ಮಾಡಿ ಹೋಗಿದ್ರು. ಇನ್ನು ಆದ ನಂತರ ಕೂಡ ಈಗಲೂ ಅಲ್ಲಿರೋಂಥ ಸ್ವಲ್ಪ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲ್ಯಾಂಡ್ ಅದನ್ನೆಲ್ಲ ಉಳಿದಿದ್ದ ಖಾಲಿ ಜಾಗವನ್ನು ನಮ್ಮ ಒಂದು ಸ್ಥಳದಲ್ಲಿ ಆಲ್ರೆಡಿ ಮನೆಗಳು ಕಟ್ಟಿದ್ದಾರೆ. ಆದ್ರೂ ನಾವು ಎಷ್ಟೆಲ್ಲ ಅವ್ರಿಗೆ ಹೇಳಿದೀವಿ, ಮನೆ ಮಾಡಿದೀವಿ ಖಾಲಿ ಸ್ಥಳಗಳಲ್ಲಿ, ಅದರಲ್ಲಿ ನೀವು ಹೋಗ್ಬೇಡಿ ಅಂತೇಳಿ. ಆದ್ರೂ ಅವ್ರು ಏನ್ ಮಾಡ್ತಾ ಇದಾರೆ, ಖಾಲಿ ಸ್ಥಳವನ್ನು ಮತ್ತೆ ಪುನಃ ಇಂಟರ್ಲಾಕಿಂಗ್ ಬ್ರಿಕ್ಸ್ ಎಲ್ಲ ತಂದಾಕಿ ಬಂಡೆಗಳೆಲ್ಲ ಉಣ್ಸಕ್ಕೆ ಬಂದಿದ್ರು ಅವರು. ಈಗ ನಮ್ದೇನಿಲ್ಲ, ನಮ್ದೇನಿದೆ, ನಮ್ ಜಾಗ ನಮಗ್ ಬೇಕಷ್ಟೇ. ನಮ್ದು ಜನಾಂಗ ಇವತ್ತು 30,000 ಜನ ಇದೀವಿ ನಾವು, ಕ್ರೈಸ್ತ ಸಮಾಜದ 6 ಚರ್ಚದು, ಬಳ್ಳಾರಿ ಕೌಲ್ ಬಜಾರ್ದು 6 ಚರ್ಚ್ ಜನ ಕ್ಯಾಥಲಿಕ್ ಅವರು. ಈಗ ನಮಗೆ 2 ಎಕರೆ ಇದೆ. ಈಗ ಇನ್ನ ನಮಗೆ ಜನ ಜಾಸ್ತಿ ಇರೋದ್ರಿಂದ ಅದು ಫುಲ್ ಆಗ್ಬಿಟ್ಟಿದೆ. ನಮಗೆ ಇನ್ನೂ ಸ್ವಲ್ಪ ಜಾಗ ಕೊಡ್ರಿ ಅಂತ ನಾವು ಕೇಳಿದ್ದೀವಿ. ಈಗ ಇರೋ ಜಾಗನ ನಾವು ಉಳಿಸ್ಕೊಳ್ಳಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬ್ರ ಹತ್ರ ನಾವು ಮನವಿ ಮಾಡಿದ್ದೇವೆ. ಈಗ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಫಾದರ್ ಓವಿಲ್ಸೆಂಟ್ ಅವರು, ನಮ್ಮ ಶ್ರೇಷ್ಠ ಗುರುಗಳು, ನಮ್ಮ ಪ್ರಧಾನ ನಾವು ಮತ್ತೆ ನಮ್ಮ ಗೌರವಾಧ್ಯಕ್ಷರಾದಂಥ ರಾಜು, ಮತ್ತೆ ಪ್ರೆಸಿಡೆಂಟ್ ಆದ ಜೋಸಫ್ ಅವರು, ಮತ್ತೆ ಸೆಕ್ರೆಟರಿ ಆದಂತ ಫೆಲೆಕ್ಸ್ ಸರ್ ಅವರು, ನಮ್ಮ ವೈಸ್ ಪ್ರೆಸಿಡೆಂಟ್ ಜೋಸಫ್ ಅವರು, ಆಮೇಲೆ ಸುಬಿ ಮಾಥ್ಯೂಸ್ ನಮ್ಮ ಟ್ರೆಸರರು, ಮತ್ತೆ ಅನೇಕ ನಾವು ಮುಖಂಡರು ಬಂದ್ಬಿಟ್ಟು DC ಸಾಹೇಬ್ಗೆ ಮನವಿ ಕೊಟ್ಟಿದ್ವಿ. ಆ ಸ್ಥಳವನ್ನು ನಮಗೆ ಎಲ್ಲವೂ ಕ್ಲಿಯರ್ ಮಾಡಿಬಿಟ್ಟು ರಕ್ಷಣೆ ಮಾಡಿ ಕೊಡ್ರಿ ಅಂತೇಳಿ. ಯಾರ ಸ್ಥಳವನ್ನು ಕಬಳಿಸಿಕೆ ಮಾಡಿಬಿಟ್ಟು ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೋ ಅಂತವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ನಾವು ಸಾಹೇಬರಿಗೆ ಮನವಿ ಮಾಡಿದ್ದೀವಿ. ನಾವು ಯಾರು ಸಾಹೇಬರು ಅದನ್ನೆಲ್ಲ ಹೇಳಿದ್ದಾರೆ, ಸರ್ವೆ ಮಾಡ್ಬಿಟ್ಟು ಅದನ್ನ ಅದು ನಿಮ್ ಜಾಗ ಎಲ್ಲಿವರೆಗೆ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ನಮ್ಮ ಸಾಹೇಬರು ಅವರು ನಮ್ಗೆ ಹೇಳಿದ್ದಾರೆ. DC ಸಾಹೇಬರು ನಮ್ಗೆ ಜಾಗವನ್ನು ನಮಗೆ ಕೊಡಿಸ್ತೀವಿ, ನಮ್ ಜಾಗ ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ರಾಜು ಬಾಲರಾಜು, ನಾನು ಮಹಾನಗರ ಪಾಲಿಕೆ ಮಾಜಿ ಸದಸ್ಯನಾಗಿರ್ತೇನೆ. ಈಗ ನಮ್ಗೆ ಆ ಕ್ರೈಸ್ತ ಸಮಾಜ ಈಗ ಹೆಚ್ಚುತ್ತಿರೋದ್ರಿಂದ ಅಲ್ಲಿ ಸಮಾಧಿ ಸ್ಥಳ ಬಹಳ ನಾವು ಧರ್ಮಗುರುಗಳು 12ರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳು ನಮ್ಗೆ ಮಂಜೂರು ಮಾಡಿದ್ರು. ಆಗಿನಿಂದ ಇವತ್ತಿನವರೆಗೂ ಅಲ್ಲಿ ಎನ್ಕ್ರೋಚ್ ನಡೀತೇ ಹೊರತು ಕೇಳಿದಾಗೆಲ್ಲ ಏನ್ ಹೇಳ್ತಾರೆ, ಅದು ನಿಮ್ದು ಜಾಗ ಅಲ್ಲ, ನಿಮ್ಮದಲ್ಲ ಅಂತಂದು ಅವರು ಪ್ರತಿ ಸ್ಪಂದನೆ ಕೊಡ್ತಾ ಬಂದ್ರು. ಈಗ ನಾವು ಅದನ್ನ ಮಾತಾಡಕ್ ಹೋದ್ರೆ ಸುಮ್ಮನೆ ವೈಮನಸ್ಸು ಇನ್ನೂ ಹೆಚ್ಚಾಗ್ತೈತೆ. ಅದಕ್ಕೆ ನಾವು ಪ್ರತಿ ಸಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಾಗೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ದಿನ ಹೆಚ್ಚಾಗ್ತೈತೆ, ಅತಿಕ್ರಮಣ ಹೆಚ್ಚಾಗ್ತೈತೆ. ಅದಕ್ಕೆ ತೆರವು ಮಾಡ್ಬೇಕು ನಮ್ಮ ಸಮಾಧಿ ಸ್ಥಳ. ಯಾಕಂದ್ರೆ ಬಳ್ಳಾರಿಯಲ್ಲಿ ಅವಾಗಿಗೆ ಜನ ಕಡಿಮೆ ಇದ್ರು, ಈಗ ಜಾಸ್ತಿ ಆಗಿದ್ದಾರೆ.
ಈಗ ಈಗ ಸುಮಾರು 6 ಚರ್ಚ್ ಮಧ್ಯದಲ್ಲಿ 30-40 ಜನ ಹೆಚ್ಚಾಗ್ತಿದ್ರೆ ಸಮಾಧಿ ಸ್ಥಳ ತುಂಬಿಬಿಟ್ಟದೆ. ಈಗ ಅದಕ್ಕೆ ಅಂಟಿಕೊಂಡೇ ನಮ್ಗೆ ಒಂದು ಎಕರೆ 53 ಸೆಂಟ್ ಆಗಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ರು. ಈಗ ಬಹಳ ಜನ ಅದನ್ನ ಕಬಳಕೆ ಮಾಡಿ ಅದನ್ನ ಬೇರೆಯವರಿಗೆ ಮಾರ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಯಾರು ಮಾರಿದ್ದಾರೆ ಅವ್ರನ್ನೆಲ್ಲರನ್ನ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಅದನ್ನ ನಾವು ಭರವಸೆ ಕೊಟ್ಟಿದ್ದಾರೆ, ಅದನ್ನ ನಾವು ಪೂರೈಸ್ತೀವಿ ಅಂತಂದೇಳಿ ಎಲ್ಲರಿಗೆ ಧನ್ಯವಾದಗಳು.